ಕೆಲವರಿಗೆ ಅದೇನಾಗುತ್ತೋ ಏನೋ ಗೊತ್ತಿಲ್ಲ. RCB ಇರ್ತಾ ನೆಟ್ಟಗೆ ಆಡಲ್ಲ. ಬ್ಯಾಟ್ಸ್ಮನ್ ಆದರೆ ರನ್ ಹೊಡೆಯಲ್ಲ, ಬೌಲರ್ ಆದರೆ ಸರಿಯಾಗಿ ಹೊಡೆಸ್ಕೊಳ್ತಾರೆ. ನೋಡಿ, ಈ ಮೊಹಮ್ಮದ್ ಸಿರಾಜ್ RCB ಇರ್ತಾ ಓವರ್ಗೆ 20ರಿಂದ 25ಕ್ಕೂ ಹೆಚ್ಚು ರನ್ನನ್ನು ಹೊಡೆಸ್ಕೊಂಡಿದ್ರು. ಆದರೆ ಈಗ ನೋಡಿ, GTಯಲ್ಲಿ ಎಲ್ಲ ಮ್ಯಾಚ್ ವಿನ್ ಆಗೋಕೆ ಇವರೇ ಕಾರಣ. RCB ಸೋಲೋಕೆ, ಹೈದರಾಬಾದ್ ಸೋಲೋಕೆ ಈ ಸಿರಾಜೇ ಕಾರಣ. ಇವತ್ತು ನಿಮಗೆ IPL ಇನ್ಸೈಡ್ ಸ್ಟೋರಿಯಲ್ಲಿ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕಳೆದ 7 ವರ್ಷ RCBಯ ಭಾಗವಾಗಿದ್ದ ಮೊಹಮ್ಮದ್ ಸಿರಾಜ್ ಅವರನ್ನು ಬೆಂಗಳೂರು ಮೂಲದ ಫ್ರಾಂಚೈಸಿ 2025ನೇ ಸಾಲಿನ IPL ಮೆಗಾ ಹರಾಜಿನಲ್ಲಿ ಕೈಬಿಟ್ಟಿತು. ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ಇವರಿಗೆ 12.5 ಕೋಟಿ ಹಣ ನೀಡುವ ಮೂಲಕ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತು. ಕಳೆದ ವರ್ಷ IPLನಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನವನ್ನೇನು ಸಿರಾಜ್ ತೋರಿಸಿಲ್ಲ. ಈ ಬಾರಿ ಗುಜರಾತ್ ಪರವಾಗಿ ಅಬ್ಬರಿಸ್ತಾ ಇದ್ದಾರೆ. ಆಡಿರುವ 4 ಪಂದ್ಯದಲ್ಲಿ 3ರಲ್ಲಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ. ಅದರಲ್ಲೂ ಮೊನ್ನೆ GT ವಿರುದ್ಧ RCB ಸೋಲೋದಕ್ಕೆ ಇವರೇ ಕಾರಣ. ಈ ಬಾರಿಯ IPLನಲ್ಲಿ ಮೊಹಮ್ಮದ್ ಸಿರಾಜ್ ಪಂಜಾಬ್ ಕಿಂಗ್ಸ್ ವಿರುದ್ಧದ ಮೊದಲ ಪಂದ್ಯದಲ್ಲೇ 54 ರನ್ ಬಿಟ್ಟು ಕೊಡುವ ಮೂಲಕ ದುಬಾರಿ ಬೌಲರ್ ಎನಿಸಿಕೊಂಡರು. ಆದರೆ ನಂತರದ 3 ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಮಾಡಿದ್ದಾರೆ. ಭಾನುವಾರ ನಡೆದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ತಮ್ಮ IPL ವೃತ್ತಿ ಜೀವನದ ಬೆಸ್ಟ್ ಬೌಲಿಂಗ್ ಪ್ರದರ್ಶನವನ್ನು ತೋರಿಸಿದರು. ಡ್ಯಾಶಿಂಗ್ ಓಪನರ್ ಅಭಿಷೇಕ್ ಶರ್ಮಾ ಅವರನ್ನು ಔಟ್ ಮಾಡುವ ಮೂಲಕ ಮೊಹಮ್ಮದ್ ಸಿರಾಜ್ 100 ವಿಕೆಟ್ ಪಡೆದ ಸಾಧನೆಯನ್ನು ಮಾಡಿದರು. IPL 2025ರಲ್ಲಿ ಮೊಹಮ್ಮದ್ ಸಿರಾಜ್ ಪಂಜಾಬ್ ಕಿಂಗ್ಸ್ ವಿರುದ್ಧ 4 ಓವರ್ಗಳಲ್ಲಿ ಯಾವುದೇ ವಿಕೆಟ್ ಪಡೆಯದೆ 54 ರನ್ ನೀಡಿದರು. ಮುಂಬೈ ಇಂಡಿಯನ್ಸ್ ವಿರುದ್ಧ 4 ಓವರ್ಗಳಲ್ಲಿ 34 ರನ್ ನೀಡಿ 2 ವಿಕೆಟ್ ಪಡೆದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 4 ಓವರ್ಗಳಲ್ಲಿ 19 ರನ್ ನೀಡಿ 3 ವಿಕೆಟನ್ನು ಪಡೆದರು. ಇನ್ನು ಭಾನುವಾರ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ 4 ಓವರ್ಗಳಲ್ಲಿ ಕೇವಲ 17 ರನ್ ನೀಡಿ 4 ವಿಕೆಟ್ ತೆಗೆದಿದ್ದಾರೆ. ಅಂದರೆ GTಯ 3 ಗೆಲುವಿಗೆ ಸಿರಾಜ್ ಅವರ ಪಾತ್ರ ಪ್ರಮುಖ ಅಂತಾನೆ ಹೇಳ್ಬೋದು. ಬೆಂಗಳೂರು ತಂಡದಿಂದ ಹೊರಹೋದ ಬೆನ್ನಲ್ಲೇ ಸಿರಾಜ್ ಭರ್ಜರಿ ಫಾರ್ಮ್ಗೆ ಮರಳಿದ್ದು, ಕ್ರಿಕೆಟ್ ಅಭಿಮಾನಿಗಳು RCBಯಿಂದ ಹೊರಹೋದ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ ಪೋಸ್ಟ್ ಮಾಡಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಹಿಂದೆ ದುಬೆ, ಶೇನ್ ವಾಟ್ಸನ್ ಸಾಲಿಗೆ ಸಿರಾಜ್ ಸೇರ್ಕೊಂಡಿದ್ದಾರೆ. ಇವರು ಕೂಡ RCBಲಿದ್ದಾಗ ಕಳಪೆ ಪ್ರದರ್ಶನವನ್ನು ನೀಡ್ತಿದ್ರು. ಆದರೆ ಬೇರೆ ಟೀಮ್ಗೆ ಹೋಗ್ತಾ ಇದ್ದಂತೆ ಚೆನ್ನಾಗಿ ಆಡಿದ್ದಾರೆ. ಈಗ ಸಿರಾಜ್ ಕೂಡ ಅದನ್ನೇ ಮಾಡಿದ್ದು RCB ಫ್ಯಾನ್ಸ್ಗಳು ರೊಚ್ಚಿಗೆದ್ದಿದ್ದಂತೂ ಸುಳ್ಳಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.